ಅವಧಿ ಅದ. ಸಾಧ್ಯದಷ್ಟು ಸಮಾಜದಲ್ಲಿ ಎಬ್ಸೋನು, ಪ್ರತಿಭಾವಂತರನ್ನು ಗುರುತಿಸೋನು, ಅವ್ರ ಮುಂದೆ ಹೋಗಲಿಕ್ಕೆ ನಾವು ಸ್ವಲ್ಪ ಆಶ್ರಯ ಆಗೋಣ. ಇಂಥ ಒಂದು ಒಳ್ಳೆಯ ಇದು ಬರಬೇಕಂತ ಸಿಟ್ರಿ, ಅದು ಒಂದು ಒಳ್ಳೆಯ ಒಂದು ಸಂಸ್ಕಾರದಿಂದ ಬಂದಂಗತ್ರಿ. ಈ ಜನ ಸರ್ ಭಾಳ ಒಳ್ಳೆಯವ್ರಿ, ಭಾಳ ಸಂಸ್ಕಾರವಂತರು ರೀ, ಭಾಳ ತಿಳುವಳಿಕೆ ಇದ್ದವರು, ಅಷ್ಟೇ ಜ್ಞಾನಿಗಳು ಕೂಡ ಅದಾರ ರೀ. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ರೀ, ಹಾಂ ರೀ, ಕೇವಲ ಅವತ್ತೊಂದು ದಿವಸ ವರ್ಷಕ್ಕೆ ಒಂದು ದಿವಸ ಕಳಿಸೋದು, ಶಾಲಾ ಮಾಲೆ ಗೌರ್ಮೆಂಟ್ ಕಳಿಸೋದು ಅಷ್ಟೇ ಅಲ್ಲ, ಅದೇ ದುಡ್ಡನ್ನೆಲ್ಲ ಇದ್ದಂಥ ಪ್ರತಿಭಾವಂತರಿಂದ ಹುಡುಗರನ್ನ ಆಯ್ಕೆ ಮಾಡ್ಕೊಳ್ಳೋ ಜೊತೆಗೆ ಇನ್ನೊಂದು ಬಡ ಮಕ್ಕಳು ಬರೀ ಕೇವಲ ಪ್ರತಿಭಾವಂತರು ಅಷ್ಟೇ ಅಲ್ಲ. ಇನ್ನೊಂದು ಮಾತನ್ನ ಭಾಳ ಸಲ ಇದನ್ನು ಹೇಳ್ಬೇಕಾಗ್ತದೆ. ಎಲ್ಲರೂ ಕಾಳಜಿ ಮಾಡೋದು ಪ್ರತಿಭಾವಂತರನ್ನ, ಮುಂದುವರಿಯುವಂಥ ಮಕ್ಕಳನ್ನ ನೋಡ್ತಿರ್ತಾರೆ. ಪಾಪ ಸಮಾಜದಲ್ಲಿ ನಾ ಕಲಿಬೇಕು ಅಭಿಲಾಷೆ ಇರ್ತದೆ, ವಾತಾವರಣ ಇರೋದಿಲ್ಲ. ಆ ಬಡವ ಅವ ವೀಕ್ ಅನ್ನಿಸ್ತಿರ್ತಾನೆ ಅಥವಾ ದಡ್ಡ ಅನ್ನಿಸ್ತಿರ್ತಾನೆ, ಬಟ್ ಅವನಲ್ಲಿ ಒಂದು ಪ್ರತಿಭೆ ಇರ್ತದೆ, ಅದು ಗುರುತಿಸುವಂಥ ಕೆಲಸಗಳು ಆಗಿದೆ ಸರ್. 2019 ಈ ಸಂಸ್ಥೆ ಪ್ರಾರಂಭ ಆಗಿದೆ ರೀ. 2019 ಇಲ್ಲಿಯವರೆಗೆ ಸರ್ ಅವರಿಗೆ ಗುರುತು ಮಾಡ್ಕೋಬೇಕು. ಯಾರು ನಮಗೆ ಇದಂತಲ್ಲ ಅವ್ರಿಗೊಂದು ಇದನ್ನ ಕೊಟ್ಟು ಬಿಡ್ತಾರೆ ಸರ್. ಈ ಥರ ಯಾರು ನೀವು ಬಡವರದ್ರಿ, ಯಾರು ನೀವು ಕಲಿಯೋಕ್ಕಾಗೋದಿಲ್ಲ, ಕಲಿಬೇಕು ಅನ್ಸೋಕೆ ನಮ್ಮ ಇದಕ್ಕೆ ಬರ್ರಿ, ಕಾಂಟ್ಯಾಕ್ಟ್ ಬರ್ರಿ, ಹೀಗಾಗಿ ಓಪನ್ ಆಗಿ ಇದು ಮಾಡ್ಕೊಂಡು ಕರೆಸಿರಿ. ಈ ಸಲ ನೋಡಿರಿ 76 ವಿದ್ಯಾರ್ಥಿಗಳು ಸರ್ PUC ಮತ್ತು SSLC ಒಳಗಡೆ 90ಕ್ಕಿಂತ ಹೆಚ್ಚು ಅಂಕ ಪಡೆದಂದ್ರೆ ಇದೊಂದು ಹೆಮ್ಮೆ ಪಡುವಂಥದ್ದು ರೀ. ಅವರನ್ನು ಪ್ರೀತಿಯಿಂದ ಸತ್ಕಾರ ಮಾಡಿದ್ದಾರೆ ಈ ಸಂಸ್ಥೆಯವ್ರು ರೀ. ಈ ಸಮಾರಂಭದ ಅಧ್ಯಕ್ಷರು ಸರ್ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಈ ಕಾಮರ್ಸ್ ರೀ ವಿಭಾಗ, ಅಂದ್ರೆ ಕಾಮರ್ಸ್ ವಿಭಾಗದ ಒಂದು ಮುಖ್ಯಸ್ಥರ ಅಂತಾರೆ ಡಾಕ್ಟರ್ BS ನಾವಿ ಅವರು ಬಹಳ ಚಂದ ಮಾತಾಡಿದ್ದಾರೆ. ಯಾಕಂದ್ರೆ ಸರ್ ನಾವು ಇಂಥ ಒಂದು ದೊಡ್ಡ ಹುದ್ದೆಗೆ ಬರಬೇಕಾದ್ರೂ ನಾವು ಬಡತನವನ್ನು ಅನುಭವಿಸಿನ ಬಂದಿದ್ದೀವಿ. ಹೀಗೆ ಬಡತನ ಅದೇನು ಶಾಪ್ ಅಲ್ಲ ರೀ, ಬಡವರಾಗಿ ಹುಟ್ಟೋದು ಶಾಪ್ ಅಲ್ಲ ರೀ. ಆದರೆ ಬಡತನದಲ್ಲಿ ನಾವು ಉಳಿಬಾರ್ದು. ನಾವು ನಮ್ಮ ಒಂದು ಸತತವಾದಂಥ ಪ್ರಯತ್ನದಿಂದ ಯಾರನ್ನು ಎಬ್ಸೋಕ್ಕೂ ಆಗೋದಿಲ್ಲ. ಸ್ವಯಂ ಒಂದು ಪ್ರತಿಭೆಯಿಂದಲೇ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಸಮಾಜ ಏನಕ್ಕೈತೆ ಸ್ವಲ್ಪ ಆಶ್ರಯಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಸಂದೇಶವನ್ನು ಮತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡಿದ್ರೆ ಏನಾದರೂ ಇದ್ರ ಬಗ್ಗೆ ಸರ್ ಮತ್ತೆ ಬೇರೆ ಬೇರೆ ಸಮಾಜದ ಗಣ್ಯಮಾನ್ಯರು ಮಾತಾಡಿದ್ರು ರೀ. ಕೆಲವು ಜನ ಸರ್ ಇವರಲ್ಲಿ ಒಂದು ದೊಡ್ಡ ಗುಣ ಅಂತಂದ್ರೆ ಸರ್ ನಿಷ್ಕಾಮ ಬುದ್ಧಿಯಿಂದ ನಮ್ಮ ಹೆಸರು ಹೇಳಬೇಡ್ರಿ ಅಂತ ತಿಳ್ಕೊಂಡು ಬೆಳಗಾವಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಕೆಲವು ಜನ ಅದಾರ ಸರ್. ಅವರು ಅನ್ನ ಸಂತರ್ಪಣೆಗಾಗಲ್ರಿ ಮತ್ತು ರಾಮದುರ್ಗದವ್ರು ಒಬ್ಬರು ಅದಾರ ರೀ, ಅದು ನೀವು ಇಂಥ ಕಾರ್ಯಗಳನ್ನು ಮಾಡಿರಿ, ನಮ್ಮಿಂದ ಸಹಾಯ ತೋಡ್ರಿ ಅಂಥೇಳಿ ಉದಾರ ಮನದಿಂದ ಹಿಂಗೆ ವ್ಯಕ್ತ ಮಾಡಿದ್ರು ಮತ್ತು ಕೊಟ್ರಿ. ಮತ್ತು ಆ ಕಾರ್ಯಕ್ರಮದ ಪ್ರಸಾದ ವ್ಯವಸ್ಥೆನ ಅದು ಮಾಡಿಕೊಂಡು